ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಮಗೆ ಬೂತಾಯಿ ತಂದಿದ್ದಾರೆ ನೋಡಿ, ಬೂತಾಯಿ ಮೀನು. ಇದನ್ನು ಫ್ರೈ ಮಾಡ್ತಾ ಇದ್ದೇನೆ, ಯಾಕೆಂದರೆ ಇವತ್ತು ಕರೆಂಟ್ ಇಲ್ಲ ನಮಗೆ. ಮತ್ತು ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ ನೋಡಿ. ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು. ಟೊಮೆಟೊ, ಈರುಳ್ಳಿ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇದು ನೋಡಿ, ಇದು ಮೆಲ್ಲ ಕಟ್ ಮಾಡಿ ಆಯಿತು. ಕಟ್ ಮಾಡಿ ಮೇಲೆ ರೆಡಿ ಮಾಡಿದ್ದೇನೆ ನಾನು. ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ನಾನು. ಸಾರು ಮಾಡ್ತಾಯಿದ್ದೇನೆ, ಟೊಮೆಟೊ ಸಾರು ನೋಡಿ. ಕೊಬ್ಬರಿ ಎಣ್ಣೆ ಹಾಕಿದೆ. ಇನ್ನು ಅದಕ್ಕೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿದ ನಂತರ ಅದು ಸಿಡಿದ ನಂತರ ಪಟ ಆದ ನಂತರ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು ಹಾಕಿದೆ. ಅದು ಸ್ವಲ್ಪ ಬೆಂದ ನಂತರ ಬೆಳ್ಳುಳ್ಳಿ ಮತ್ತು ಮೆಣಸು, ಶುಂಠಿ ಅದನ್ನೆಲ್ಲ ಹಾಕ್ತಾಯಿದ್ದೆ ಮೊದಲು. ಯಾಕೆ ಅದು ಸ್ವಲ್ಪ ಬೆಂದರೆ ಮತ್ತು ಉಳಿದದ್ದು ಬೇಗ ಬೇಯ್ತದೆ. ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಆಗ ಕಟ್ ಮಾಡಿಟ್ಟದ್ದು ಎಲ್ಲ ಹಾಕ್ತಾಯಿದ್ದೀನಿ. ನಂತರ ಟೊಮೆಟೊ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ ನಂತರ ಟೊಮೆಟೊ ಹಾಕ್ತೀನಿ. ಅದು ಚೆಂದ ಆಗಬೇಕು, ಫ್ರೈ ಆಗಬೇಕು ವೀಕ್ಷಕರೇ. ತುಂಬ ಫ್ರೈ ಆಗಬೇಕು. ಒಳ್ಳೆ ಫ್ರೈ ಆದ ನಂತರ ನೋಡಿ, ಅದಕ್ಕೆ ಟೊಮೆಟೊ ಹಾಕಿದೆ ನಾನು. ಚೆಂದ ಮಾಡಿ ಫ್ರೈ ಮಾಡಬೇಕು ಅದನ್ನು ನೋಡಿ. ಅದಕ್ಕೆ ನಾನು ಅದನ್ನು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಸಾರು. ನಾನು ಇದು ದುಬೈನ ತಂದದ್ದು ನೋಡಿ. 2 ಹಾಕ್ತಾಯಿದ್ದೀನಿ ಅದಕ್ಕೆ. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಸಾರು. ನಾನು ತೊಗರಿಬೇಳೆ ಹಾಕೋದಿಲ್ಲ ಸಾರಿಗೆ ನೋಡಿ. ಅದು ಬೆಂದಾಗಿದೆ. ಈಗ ನೀರು ಹಾಕಿದೆ. ನಮಗೆ ಬೇಕಾದಷ್ಟು ನೀರು ಹಾಕೋದು. ಜಾಸ್ತಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ ಸಾರಿಗೆ. ನಮಗೆ ಬೇಕಾದಷ್ಟು ಮಾತ್ರ ಮಾಡೋದು ನಾವು. ಇನ್ನೂ ರುಚಿಗೆ ತಕ್ಕ ಉಪ್ಪು ಹಾಕಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಕಲ್ಲರ್ ಬರಲಿಕ್ಕೆ ನಾನು ಅರಸಿನ ಪುಡಿ ಹಾಕಿದ್ದೇನೆ. ಸ್ವಲ್ಪ ಕಲ್ಲರ್ ಬಂದರೆ ಒಳ್ಳೆಯದಾಗ್ತದೆ ನೋಡಿ. ನಾನು ಬೂತಾಯನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ. ಇಲ್ಲಿ ಅದಕ್ಕೆ ಎಲ್ಲ ಬೆರೆಸಿ ಇಟ್ಟಿದ್ದೇನೆ ನಾನು. ಮಸಾಲ ಎಲ್ಲ ಬೆರೆಸಿ ಇಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೆ ನೋಡಿ. ಫ್ರೈ ಆಗ್ತಾಯಿದೆ. ನಾನ್ ಸ್ಟಿಕ್ ಕಾವಲಲ್ಲಿ ಫ್ರೈ ಮಾಡಿದ್ದು ನೋಡಿ. ಇನ್ನು ಊಟ ಮಾಡೋದು ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು. ವಿಡಿಯೋ ನೋಡಿ.